ಇವಾಗ ನಾನು ನಿಮಗೆ ಗೊತ್ತು ಮ್ಯಾಜಿಕ್ ಮಾಡಿಸ್ತೀನಿ, ಓಕೆನಾ? ಮ್ಯಾಜಿಕ್ಗೆ ನಾನು ಇಲ್ಲಿ ಒಂದು ಅರಿಶಿನ ಪುಡಿ ತಗೊಂಡ್ಬಂದ್ಬಿಟ್ಟಿದ್ದೀನಿ. ನಿಮ್ಮ ಕೈಗೆ ಎಲ್ಲರೂ ಅರಿಶಿನ ಪುಡಿಯನ್ನ ಹಾಕ್ತೇನೆ. ನಿಮಗೆ ನಾನು ಏನ್ ಕಂಡುಹಿಡಿತೀನಿ ಗೊತ್ತಾ? ನಿಮ್ಮಲ್ಲಿ ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಅಂತ ನಾನು ಕಂಡುಹಿಡಿತೀನಿ. ಅರ್ಥ ಆಯ್ತಾ? ಹೆಂಗೆ ಅಂತ ಹೇಳಿದ್ರೆ, ನಾನು ಅರಿಶಿನ ಪುಡಿ ಹಾಕ್ಬಿಟ್ಟು ಆಮೇಲೆ ನಿಮಗೆ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡ್ತೀನಿ. ಆ ಕೈ ಕೆಂಪುಗಾದವರೆಲ್ಲ ಕೆಟ್ಟವರು, ಇರೋರೆಲ್ಲ ಒಳ್ಳೆಯವರು. ಮಾಡೋಣ, ಕಂಡುಹಿಡಿಯೋಣ. ನೀವು ಯಾರು ಒಳ್ಳೆಯವರು, ನೀವು ಯಾರು ಕೆಟ್ಟವರು ಅಂತ ಕಂಡುಹಿಡಿಯೋಣ. ಆಮೇಲೆ ನೋಡಬೇಕು ಈಗ ಏನು ನಾನು ಕಂಡುಹಿಡಿಯೋದು. ಈಗ ನಾನು ಏನ್ ಮಾಡ್ತೀನಿ, ಸ್ಪ್ರೇ ಮಾಡ್ತೀನಿ. ಕೆಳಗಡೆ ರಿಲೀಸ್ ಮಾಡಬೇಡಿ, ಕೆಳಗಡೆ ಜಸ್ಟ್ ಹಂಗೆ ಕೈ ಎತ್ತಿಕೊಳ್ಳಿ ಆಯ್ತಾ? ಇಲ್ಲ 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 ಅಲ್ಲಿ ಹೇಳ್ರಿ, ನಾನು ಏನು ಮೋಸ ಮಾಡಿಲ್ಲ. ಎಲ್ಲೋ ನಿಂದೆ ಎಲ್ಲೋ ಓ ನಿನ್ ಕೆಂಪು ಅಂದ್ಬಿಡದಲ್ಲೇ ಕೆಟ್ಟ ನೀನು. ಕೆಟ್ಟಳ ಒಳ್ಳೆವಳ ಸರಿ. ಈಗಿಲ್ಲ ನಾನು ಗೇಮ್ ಟ್ರಿಕ್ಸ್ ಮಾಡಿದ್ನಲ್ಲ, ನಿಮ್ಗೆ ಎಲ್ಲರಿಗೂ ಕಂಡಿಡಿದು ಬಿಟ್ಟಲ್ಲ. ನಾನು ಹೆಂಗ್ ಕಂಡಿಡಿದೆ ಅಂತ ಯಾರ್ಯಾರು ಹೇಳ್ತೀರಾ? ಅರಿಶಿನದಲ್ಲಿ ಜಾಸ್ತಿ ನೀರು ಹಾಕಿದ್ರೆ ಕೆಂಪಾಕತ್ತ? ಇಲ್ಲ, ಏನ್ ಮಿಕ್ಸ್ ಮಾಡಿದೆ? ಸೋಪಿನ ನೋಡಿ, ನಾನು ಅರಿಶಿನ ಪುಡಿ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಈ ಕಡೆ ಪ್ಯೂರ್ ಅರಿಶಿನ ಪುಡಿ ಹಾಗೆ ಇಟ್ಟೆ. ಇನ್ನೊಂದು ಅರಿಶಿನ ಪುಡಿಗೆ ಏನು ಮಾಡಿದೆ, ಸ್ವಲ್ಪ ಸೋಪಿನ ಪುಡಿ ಮಿಕ್ಸ್ ಮಾಡಿದೆ. ಸೋಪಿನ ಪುಡಿ ಏನು? ಸೋಪಿನ ಪುಡಿ ಏನು? ಅರಿಶಿನ ಪುಡಿ ಏನು? ನೋ 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 ನೋ, ವೆರಿ ಗುಡ್. ಸೂಚಕ ಕಣಪ್ಪ, ಅದು ಇಂಡಿಕೇಟರ್. ಆಮ್ಲ ಅಂತೆ ಪೂಜಾ. ಆಮ್ಲ ಏನೇ? ಸೋಪಿನ ಪುಡಿ ಆಮ್ಲ ಏನೇ? ಏನದು? ಅರಿಶಿನ ಪುಡಿ. ಹಾ, ನಾನು ನಿಮಗೆ ಏನು ಹೇಳಿದ್ದೆ? ಅರಿಶಿನ ಪುಡಿಗೆ ಪ್ರತ್ಯಾಮ್ಲ ಹಾಕಿದಾಗ ಅದು ಕೆಂಪು ಬಣ್ಣ ಬರುತ್ತೆ. ಅದೇ ಅರಿಶಿನ ಪುಡಿಗೆ ಆಮ್ಲ ಹಾಕಿದ್ರೆ ಯಾವ ಬಣ್ಣನೂ ಬರಲ್ಲ, ಅಲ್ವೇನಪ್ಪ? ನೋಡಿದ್ರ? ಈಗ ಸೋಪಿನ ಪುಡಿ ಪ್ರತ್ಯಾಮ್ಲನ ಆಮ್ಲನ ಅಂತ ಕಂಡುಹಿಡಿಯೋದಕ್ಕೆ ಹೆಂಗ್ ಕಂಡುಹಿಡಿಬೋದು ಅಂತ ನೋಡಿದ್ರ? ಸೋಪಿನ ಪುಡಿ ಆಮ್ಲನ ಪ್ರತ್ಯಾಮ್ಲನ? ಯಾವ್ದ್ರಿಂದ ಕಂಡುಹಿಡಿದ್ರಿ? ಅರಿಶಿನ ಪುಡಿಗೆ ಏನಂತ ಕರಿತೀವಿ? ಸೋಪಿನ ಪುಡಿಯಲ್ಲಿ ಯಾವ ಪ್ರತ್ಯಾಮ್ಲ ಇರುತ್ತೆ? ಯಾರು ಹೇಳ್ತೀರಾ? ಯಾವ ಪ್ರತ್ಯಾಮ್ಲ ಇರುತ್ತೆ? ಪ್ಯಾಚ್ ಮಾಡಿದ್ರಲ್ಲ, ಯಾವ ಪ್ರತ್ಯಾಮ್ಲ ಇರುತ್ತೆ? ಯಾವ ಪ್ರತ್ಯಾಮ್ಲ ಇರುತ್ತೆ? ಅಷ್ಟೇ ಕಣಪ್ಪ. ನಾನಿಲ್ಲಿ ನಿಮಗೇನು ಮ್ಯಾಜಿಕ್ ಮಾಡಿಲ್ಲ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಕೆಟ್ಟವ್ರು ಅಂತ ಏನಿಲ್ಲ. ಸುಮ್ಮನೆ ನಾನು ನಿಮಗೆ ಟ್ರಿಕ್ಸ್ ಮಾಡಿದೆ. ಕೆಲವ್ರು ನೋಡ್ರಿ, ಇಲ್ಲಿ ಜಾದೂಗಾರರೆಲ್ಲ ಮಾಡ್ತಾರಲ್ಲ, ಏನು ಮಾಡ್ತಾರೆ ಗೊತ್ತಾ? ಈ ನಿಂಬೆಹಣ್ಣು ಒಳಗಡೆ ಆ ಸೋಪಿನ ಪುಡಿ ಅದನ್ನು ನೀರನ್ನು ತುಂಬಿಡ್ತಾರೆ. ಆಮೇಲಿಂದ ಏನು ಮಾಡ್ತಾರೆ, ಕೊಯ್ದು ಅದಕ್ಕೆ ಅರಿಶಿನ ಪುಡಿ ಹಚ್ಚಿದ ತಕ್ಷಣ ಏನಾಗುತ್ತೆ? ರೆಡ್ ಕಲರು. ರೆಡ್ ಕಲರ್. ಈಗ ನಿಂಬೆಹಣ್ಣಿಗೆ ನಿಂಬೆಹಣ್ಣು ಎಂತದಪ್ಪ? ಆಮ್ಲ ಕಲರ್ ಚೇಂಜ್ ಆಗಬೇಕು ಅಂದರೆ ಏನನ್ನು ಬಳಸ್ತೀವಿ? ಅರಿಶಿನ ಪುಡಿ ಬಳಸಿದ್ರೆ ಲಿಟ್ಮಸ್ ಪೇಪರ್ ಇಲ್ಲ, ಫಿನಾಫ್ತಲಿನನ್ನು ತುಂಬ್ತಾರೆ. ಇಂಜೆಕ್ಷನಲ್ಲಿ ಫಿನಾಫ್ತಲಿನ ತುಂಬ್ತಾರೆ. ಅವಾಗ ಆ ನಿಂಬೆಹಣ್ಣು ಯಾವ ಕಲರಿಗೆ ಬಂದಿರುತ್ತೆ? ರೆಡ್ ಕಲರ್ ಬಂದಿರುತ್ತೆ. ಇಂಥ ಟ್ರಿಕ್ಸ್ ಮಾಡಿ ಮೂಢನಂಬಿಕೆನ ಮಾಡ್ತಾರೆ. ಅರ್ಥ ಆಯ್ತೇನಪ್ಪ? ಇಲ್ಲಿ ನೀವು ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯರಲ್ಲ. ಇಲ್ಲಿ ಆಮ್ಲ ಯಾವ್ದ್ರ ಜೊತೆಗೆ ಬಣ್ಣ ಬದಲಾಗಿದೆ?
ಅರಿಶಿನ ಪುಡಿ ಜೊತೆಗೆ ಬಣ್ಣವನ್ನು ಬದಲಾಗಿದೆ. ಓಕೆ, ಥ್ಯಾಂಕ್ ಯು ಮಕ್ಕಳ.